ಬಳೆ ಎಲ್ಲ ಹೊಡ್ಕೊಂಡು ಎದೆ ಎಲ್ಲ ಹರ್ಕೊಂಡು ಚೀರಾಡ್ಕೊಂಡು ಅಳ್ಕೊಂಡು ಸಾಯ್ತಾ ಇದಾರಲ್ಲ, ಹೆಣ್ಮಕ್ಕಳ ಶೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿ, ಇಂಡಿಯಾದ ವಿರುದ್ಧ ಮಾತಾಡಿದ್ದ ವ್ಯಕ್ತಿಗೆ ನೀವು ಕಣ್ಣೀರ್ ಹಾಕ್ತೀರಾ ಅಂದ್ರೆ, ಅಲ್ಲನ ವಂಶಸ್ಥರು ರಾಜ ಜಾರ್ಡನ್ ರಾಜ ಆತಾನೇ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ನೀವ್ ಯಾವ ಮುಸ್ಲಿಂ ರೀ? ಏನ್ರಿ ಇತ್ತು ಅವರಲ್ಲಿ? ಏನ್ ಗುಣಗಳನ್ನ ನೋಡಿದ್ರ ನೀವು? ಕೆಮೆನಿಯಲ್ಲಿ ಏನ್ ಗುಣಗಳನ್ನ ನೋಡಿದ್ದೀರಾ? ಏನು ಈ ಅಲಿಪುರ ಮತ್ತು ಶ್ರೀನಗರ ಮತ್ತು ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಅವರು ಬಳೆ ಎಲ್ಲ ಹೊಡ್ಕೊಂಡು ಎದೆ ಎಲ್ಲ ಹರ್ಕೊಂಡು ಚೀರಾಡ್ಕೊಂಡು ಅಳ್ಕೊಂಡು ಸಾಯ್ತಾ ಇದಾರಲ್ಲ, ಅವ್ರ ತಂದೆಗೆ ಇಷ್ಟು ಹತ್ತಿದಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಅವ್ರ ತಾತ ತೀರೋಗಿರೋ ಇಷ್ಟು ಹತ್ತಿದಾರೋ ಇಲ್ವಾ. ಇರಾನಿನ ಒಬ್ಬ ದೇಶದ ನಾಯಕ, ಸುಪ್ರೀಂ ಲೀಡರ್, ಹೆಣ್ಮಕ್ಕಳ ಶೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿ, ಅವರು ಸತ್ತಿದ್ದಕ್ಕೆ ಒಂದೇ ದಿನದಲ್ಲಿ ಸತ್ತೋದ. ಯುದ್ಧನೇ ಶುರು ಆಗಲಿಲ್ಲ, ಒಂದೇ ದಿನಕ್ಕೆ 28 ಫೆಬ್ರವರಿಗೆ ತೀರೋದ. ಯಾವ ವ್ಯಕ್ತಿ ಕಾಶ್ಮೀರ ಯುದ್ಧದ ಬಗ್ಗೆ, ಕಾಶ್ಮೀರಲ್ಲಿ ನಡೆದ ಅನೇಕ ಆತಂಕವಾದದ ಬಗ್ಗೆ ಅನುಕಂಪ ತೋರಿಸಿದ, ಯಾವ ವ್ಯಕ್ತಿ ದೇಶದ ವಿರುದ್ಧ, ಇಂಡಿಯಾದ ವಿರುದ್ಧ ಮಾತಾಡಿದ್ದ ವ್ಯಕ್ತಿಗೆ ನೀವು ಕಣ್ಣೀರು ಹಾಕ್ತೀರಾ ಅಂದರೆ ನಿಮ್ಮ ದೇಶಭಕ್ತಿ ಏನು? ನೀವು ಯಾರನ್ನ ಆರಾಧ್ಯ ದೇವ ಅಂತ ಹೇಳಿ ಪೂಜಿಸ್ತಾ ಇದ್ದೀರಾ? ಯಾರ ಸಾವಿಗೆ ನೀವು ಅಳ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ ನಿಮಗೆ ಕೇಳ್ಕೋಬೇಕು. ಅಲ್ಲಾ ಹುಟ್ಟಿರೋದು ಮೆಕ್ಕಾದಲ್ಲಿ, ಸೌದಿ ಅರೇಬಿಯಾದಲ್ಲಿ. ಅಲ್ಲನ ವಂಶಸ್ಥರು ಇದಾರಲ್ಲ, ಅಲ್ಲನ ವಂಶಸ್ಥರು ರಾಜ ಜಾರ್ಡನ್ ರಾಜ ಆತಾನೇ ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ನೀವ್ ಯಾವ ಮುಸ್ಲಿಂ ರೀ? ನೀವ್ ಯಾವ ಮುಸ್ಲಿಂ ಅಂತ ನನ್ನ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾವ ಮುಸ್ಲಿಂ ನೀವು? ಜಾರ್ಡನ್ನಿನ ದೊರೆ, ಅಲ್ಲಾನ ವಂಶಸ್ಥ, ಅಲ್ಲಾನ 41ನೇ ವಂಶಸ್ಥ ಅಮೇರಿಕವನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ಖಮೇನಿ ವಿಶ್ವದಲ್ಲಿರುವ ಅನೇಕ ಭಯೋತ್ಪಾದಕ ಸಂಘಟನೆಗೆ ದುಡ್ಡು ಕೊಡುವ ವ್ಯಕ್ತಿ, ಬೆಂಬಲಿಸುವ ವ್ಯಕ್ತಿ, ಭಾರತವನ್ನ ತುಕಡೆ ಮಾಡುವನ್ನ ಕಾಶ್ಮೀರಕ್ಕೆ ಸಪೋರ್ಟ್ ಮಾಡುವ ವ್ಯಕ್ತಿ, ಆತನಿಗೆ ನೀವು ಕಣ್ಣೀರು ಹಾಕ್ತಾ ಇದ್ದೀರಲ್ಲ. ಇದೇ ಕಣ್ಣೀರು ಬೆಳಗಾಮಲ್ಲಿ ನಮ್ಮ ಅಕ್ಕಂಗಿಯರ್ದು ಕುಂಕುಮ ಆಡಿಸೋಯ್ತಲ್ಲ, ಜಾತಿ ಕೇಳಿ ಕೇಳಿ ಹೊಡೆದ್ರಲ್ಲ, ಅವಾಗ ನಿಮ್ಮ ಕಣ್ಣೀರಾಗಲಿ ಬರಲಿಲ್ಲ. 91ರಲ್ಲಿ ಮನೆಯಿಂದ ಆಚೆ ತೆಗೆದು ಹಿಂದೂಗಳನ್ನು ನರಮೇಧ ಮಾಡಿದ್ರಲ್ಲ, ಅವಾಗ ನಿಮಗೆ ಕಣ್ಣೀರು ಬರಲಿಲ್ಲ. ಬೆಲ್ಗಾಮಲ್ಲಿ 47 ಜನ ಇಂಡಿಯನ್ ಆರ್ಮಿ ಅವರನ್ನು ಕೊಂದ್ರಲ್ಲ, ಅವಾಗ ನಿಮ್ಗೆ ಕಣ್ಣೀರು ಬರಲಿಲ್ಲ, ಕಪ್ಪು ಬಟ್ಟೆ ಬರಲಿಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಒಂದು ಆಟಿಕೆ ಸಾಮಾನು ಕಿತ್ಕೊಂಡಾಗ ಅಳ್ತಿರಲ್ಲ, ಆ ಥರ ಅಳ್ತಾ ಇದ್ದೀರಲ್ಲ, ನಾಚಿಕೆ ಬರಲ್ವ ನಿಮಗೆ? ದೇಶಭಕ್ತಿ ಅಂದರೆ ಇದೇನಾ ನಿಮಗೆ? ಮದ್ರಸದಲ್ಲಿ ಹೇಳ್ಕೊಟ್ರೋದ್ರಿಂದ ನಿಮ್ಗೆ ಈ ಥರ ಆಗ್ತಾ ಇದೆ. ದೇಶಭಕ್ತಿ, ನಿಜವಾದ ದೇಶಭಕ್ತಿ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ದಯವಿಟ್ಟು ಫಾರಿನ್ ಪಾಲಿಸಿಗಳನ್ನು, ಫಾರಿನ್ ರಿಲೇಷನ್ಶಿಪ್ಗಳನ್ನು ದೇಶದ ಉನ್ನತ ವಿದೇಶಾಂಗ ಸಚಿವರಿಗೆ ಬಿಟ್ಬಿಡಿ. ನೀವು ಅವರಿಗೆ ಅನುಕಂಪ ತೋರಿಸೋದ್ರಿಂದ ಏನು ಆಗೋದಿಲ್ಲ. ಇದೇ ನಿಮ್ಮಂಥವರೇ ಜನ 15 ನಿಮಿಷ ಕೊಡಿ, ಪೊಲೀಸನ್ನು ತೆಗ್ದಾಕಿ ಅಂತ ಹೇಳಿ ಡೈಲಾಗ್ ಹೊಡಿತಾ ಇದ್ರಲ್ಲ, ಭಾರತನ ಏನು ಮಾಡ್ತೀವಿ ಅಂತ. 15 ನಿಮಿಷದಲ್ಲಿ ಅಮೇರಿಕ ಯುದ್ಧ ಮಾಡಿದಾಗ ಸತ್ತೋದಲ್ರಿ ಖಮೇನಿ. ಏನ್ರಿ ಇತ್ತು ಅವರಲ್ಲಿ? ಏನು ಗುಣಗಳನ್ನು ನೋಡಿದ್ದೀರಾ ನೀವು ಖಮೇನಿಯಲ್ಲಿ? ಏನು ಗುಣಗಳನ್ನು ನೋಡಿದ್ದೀರಾ? ಅಲ್ಲಿನ ಎಕನಾಮಿ ಗೊತ್ತಾ ನಿಮಗೆ? $1 ಕೊಟ್ಟರೆ 14,000 ರಿಯಾಲ್ ಬರುತ್ತೆ ನಿಮಗಲ್ಲಿ. 1 ಪೌಂಡ್ ಬ್ರೆಡ್ ತಗೋಬೇಕು ಅಂದರೆ ನಿಮಗೆ 140 ರಿಯಾಲ್ ಕೊಡಬೇಕು. ಅಂದರೆ ಎಷ್ಟು ಗೊತ್ತಾ? 1.4 ಲ್ಯಾಕ್ ರುಪೀಸ್ ಕೊಡ್ಬೇಕು, ಇಂಡಿಯನ್ ರುಪೀಸು. ಆ ಥರದ ಪರಿಸ್ಥಿತಿ, ಎಕನಾಮಿಕ್ ಪರಿಸ್ಥಿತಿ ಇದೆ. ಅನೇಕ ಇರಾನಿನ ಜನರೇ ಸಂಭ್ರಮಿಸ್ಬೇಕಾದ್ರೆ ನೀವು ಕಣ್ಣೀರು ಹಾಕ್ಕೊಂಡು ಅಳ್ಕೊಂಡು ಎದೆ ಹೊಡ್ಕೊಂಡು ಪರ್ಚ್ಕೊಂಡು ಅಳ್ತಾ ಇದ್ದೀರಾ ಅಂದರೆ ನಗು ಬರುತ್ತೆ ವಿಶ್ವಕ್ಕೆ. ಏನು ಸಂದೇಶ ಕಳಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಈ ಥರದ ಪ್ರಶ್ನೆಗಳು ಅನೇಕ ಇದೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದಾಗ, ಪಾಕಿಸ್ತಾನ್ ಗೆದ್ದಾಗ ಪಟಾಕಿ ಹೊಡೆಯೋರು ನೋಡಿದ್ದೀನಿ. ಆಪರೇಷನ್ ಸಿಂಧೂರ್ ಆದಾಗ ಯಾವ ಕಣ್ಣೀರು ಹಾಕದೇ ಇರೋರನ್ನು ನೋಡಿದ್ದೇನೆ. ಸೊ ಇದು ಮನಸ್ಥಿತಿ ಇದೆಯಲ್ಲ, ಈ ಮನಸ್ಥಿತಿ ಬದಲಾಗಬೇಕು. ಮೊದಲು ನಿಮ್ಮ ಶ್ರದ್ಧೆ ಮತ್ತು ನಿಮ್ಮ ಸಲ್ಯೂಟು ಫಸ್ಟು ಡೆಮಾಕ್ರೆಟಿಕ್ ಆಗಿರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಇರಬೇಕು, ಕುರಾನ್ಗಲ್ಲ ಅನ್ನುವ ಪ್ರಶ್ನೆ ನಿಮ್ಮನ್ನು ನೀವೇ ಹಾಕೋಬೇಕು. ನಾನು ಯಾರಿಗೆ ಫಸ್ಟು ಮರ್ಯಾದೆ ಕೊಡಬೇಕು ಅಂತ. ಮೊದಲು ಭಾರತ್ ಮಾತಾ ಕಿ ಜೈ ಹೇಳುವ ಮತ್ತು ಭಾರತದ ಸಂವಿಧಾನಕ್ಕೆ ಸಲ್ಯೂಟ್ ಹೊಡುವ ಮನಸ್ಥಿತಿ ನೀವು ಬೆಳೆಸ್ಕೊಂಡ್ರೆ ಮಾತ್ರ ನಿಮಗೆ ಈ ಥರದ ಖಮೇನಿ ಸತ್ತೋದಕ್ಕೆ ಅಳ್ಕೊಂಡು ಎದೆ ಹರ್ಕೊಂಡು ಸಾಯೋ ಪರಿಸ್ಥಿತಿ ಬರೋದಿಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ, ಗೋವಿಂದರಾಜ್. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ
ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.